ಅಂದ್ರೆ ನಿನ್ನ ಉದ್ದೇಶ ಯಾರಾದ್ರೂ ಬೇಕು ಅಂತ ಮಾಡ್ತಿದ್ದಾರೆ ಅಂತನಾ? ಹಾಗಂತ ನಾನು ಹೇಳ್ತಾ ಇಲ್ಲ ರೀ. ಏನ್ ನಡೆಯುತ್ತೆ ಅಂತ ಗೊತ್ತಿಲ್ದೇನೆ ಒಬ್ರ ಮೇಲೆ ಒಬ್ರು ತಪ್ಪು ಹೊರಿಸ್ತಾ ಇದ್ದೀವಿ. ಆದ್ರೆ ನಮ್ಮ ಆದ್ಯ ಯಾವತ್ತೂ ಸುಳ್ಳು ಹೇಳೋಲ್ಲ. ಅವಳ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಅವಳು ಹೇಳ್ತಿರೋದೆಲ್ಲ ಸುಳ್ಳಾಗ್ತಿದೆ ಅಂದ್ರೆ ನನಗೆ ಯಾಕೋ ಏನೋ ನಡಿಬಾರದೇನೋ ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ರೀ ಬೇಗ ಮದುವೆ ಮಾಡಿಬಿಡೋಣ ಅಂತ. ನಾನು ಅದೇ ಯೋಚನೆಯಲ್ಲಿದ್ದೀನಿ ಜಾನಕಿ. ನಿಮಗೆ ಆ ಯೋಚನೆ ಇಲ್ಲ ಅಂತ ಹೇಳ್ತಿಲ್ಲ. ನನ್ನ ಮೇಲೆ ಆದ್ಯನ ಜವಾಬ್ದಾರಿ ತುಂಬಾ ಇದೆ. ಬೇಗ ಮದುವೆ ಮುಗಿಸಿ ಆ ಜವಾಬ್ದಾರಿ ನನ್ನನ್ನು ಹೆಗ್ಲಿಂದ ಇಡಿಸ್ಬೇಕು ಅಂತ. ಆದ್ಯ ಜವಾಬ್ದಾರಿ ನಿನಗ್ ಮಾತ್ರ ಅಲ್ಲ ಜಾನಕಿ, ದೊಡ್ಡಪ್ಪನಾಗಿ ನಂದು ಕೂಡ. ನಮ್ಮಿಬ್ಬರ ಮಧ್ಯದಲ್ಲಿ ನಿನ್ ಜವಾಬ್ದಾರಿ ನನ್ ಜವಾಬ್ದಾರಿ ಅಂತ ಬೇರೆ ಬೇರೆ ಜವಾಬ್ದಾರಿ ಇರೋದಿಲ್ಲ. ಇಬ್ರಲ್ಲಿ ಜವಾಬ್ದಾರಿ ಯಾರೇ ತಗೊಂಡ್ರು ಆ ಭಾರನ ಇಬ್ರು ಹೊರಲೇಬೇಕು. ನೀನೇನ್ ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ. ಆದ್ಯಾಗೆ ಸೀನುಗೆ ಬೇಗ ಮದುವೆ ಮಾಡಬೇಕು ಅಂತ ನನಗೂ ಇದೆ. ಪುರೋಹಿತರನ್ನ ಕರೆಸಿ ಬೇಗ ಒಳ್ಳೆ ಮುಹೂರ್ತ ನೋಡಿಸ್ತೀನಿ. ಬೇಗ ಕೆಲಸ ಮಾಡಿ. ಮಜ್ಜಿಗೆ ಕುಡೀರಿ. ನಿನ್ನ ತಾಯಿ ಸ್ಥಾನದಲ್ಲಿ ನೋಡ್ಕೋತಿರೋ ಅತ್ತೆಗೆ ಸುಳ್ಳು ಹೇಗೆ ಹೇಳಿದೆ ಆದ್ಯ? ಅವನನ್ನು ಭೇಟಿ ಆಗೋದಕ್ಕೆ ಸುಳ್ಳು ಹೇಳೋ ಅಗತ್ಯ ಏನಿದೆ? ನಿನ್ ಪರ್ಸನಲ್ ಇಂಟ್ರೆಸ್ಟ್ ಇಂದ ಅವನನ್ನ ಮೀಟ್ ಮಾಡಿದೆ, ಅದಕ್ಕೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಿನಗೆ. ಆದ್ಯಾ, ಈ ಕಣ್ಣೀರ್ ಯಾಕೆ? ವ್ಯಕ್ತಿಗೆ ನೋವಾದ್ರೆ ಬರೋದು ಕಣ್ಣೀರೇ ಅಲ್ವಾ? ಆದ್ಯಾ, ಬೇಜಾರು ಮಾಡ್ಕೊಂಡಿದ್ಯಾ? ಏನಾಯ್ತು? ಸೀನು ಜೊತೆ ಜಗಳ ಮಾಡ್ಬೇಕಾಯ್ತು. ಅದಕ್ಕೆ ಮಾವನ್ ಜೊತೆ ಜಗಳ ಆಡಿದ್ಯಾ? ಏನಾಯ್ತು ಆದ್ಯಾ? ಪ್ರಶಾಂತ್ನ ಮೀಟ್ ಮಾಡಿ ಮಾತಾಡೋದನ್ನ ಸೀನು ನೋಡಿದ್ದಾನೆ. ಏನು? ಪ್ರಶಾಂತ್ನ ಭೇಟಿ ಮಾಡಿದ್ಯಾ? ಮತ್ತೆ ನನಗೆ ಹೇಳಲೇ ಇಲ್ಲ. ಅವನಿಗೆ ಹೇಳಬೇಕಿತ್ತು ಅಂತ. ಇದೆಲ್ಲ ನನಗೇನು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದೆ ಇರೋದಕ್ಕೆ ಏನಿದೆ? ನಿನಗೆ ನಿಮ್ಮ ಕೋಚ್ ಸರ್ ಅಂದ್ರೆ ಇಷ್ಟ. ಅದು ಗೊತ್ತಿಲ್ಲದೆ ಆ ಪ್ರಶಾಂತ್ ನಿನ್ ಮೇಲೆ ಇಲ್ಲದೆ ಇರೋ ಆಸೆಗಳನ್ನೆಲ್ಲ ಹುಟ್ಟಿಸ್ಕೊಂಡಿದ್ದ. ನಿನ್ ಮನ್ಸು ಬದಲಾಯಿಸ್ಕೊ ಅಂತ ನೀನ್ ಹೇಳಿದ್ರೆ ಕೇಳದೆ ಇರೋದ್ರಿಂದ ಅವನಿಗಾದ್ರೂ ಹೇಳಿದ್ರೆ ಅವನ್ ಯೋಚನೆ ಆದ್ರೂ ಅವನ್ ಬದಲಾಯಿಸ್ಕೊತಾನೇನೋ ಅಂತ ಅನ್ಕೊಂಡೆ. ನಾನು ಸರ್ನ ಪ್ರೀತಿಸ್ತಾ ಇರೋ ವಿಷಯನ ಪ್ರಶಾಂತ್ಗೆ ಹೇಳ್ಬಿಟ್ಯಾ? ಅವನಿಗೆ ಹೇಳಿದ್ರು ಯಾವ ಪ್ರಯೋಜನನೂ ಇರಲ್ಲ ಅಂತ ಬಂದ್ಬಿಟ್ಟೆ. ಅದ್ಯಾಕೆ ಆದ್ಯಾ? ನೀನ್ ಹೀಗೆ ಬೇರೆಯವ್ರನ್ನ ಪ್ರೀತಿಸ್ತಿದ್ಯಾ? ನಿನ್ ಮನ್ಸಲ್ಲಿ ಬೇರೆಯವ್ರನ್ನ ಇಟ್ಕೊಂಡು ಅವನ್ನ ಪ್ರೀತಿಸೋದಕ್ಕಾಗಲ್ಲ, ಅನಾವಶ್ಯಕವಾಗಿ ಆಸೆಗಳನ್ನ ಬೆಳೆಸ್ಕೋಬೇಡ ಅಂತ ಹೇಳ್ಬೇಕು ಅಂತಾನೆ ಹೋದೆ. ಆದ್ರೆ ಅವನ ಜೊತೆ ಮಾತಾಡಿದ್ಮೇಲೆ ನಿನ್ ಪ್ರೀತಿ ವಿಷಯನ ಅವನಿಗೆ ಹೇಳೋದಕ್ಕಿಂತ ಹೇಳ್ದೆ ಇರೋದೇ ಒಳ್ಳೇದು ಅಂತ ಅನ್ನಿಸ್ತು. ನಿಜ ಗೊತ್ತಾದ್ರೆ ಅವನು ನಿನ್ ಮದ್ವೆ ಪ್ರಪೋಸಲ್ನ ಪಕ್ಕಕ್ಕಿಟ್ಟು ಬೇರೆ ಹುಡುಗಿನ ನೋಡ್ಕೋತಾನೆ ಅಂತ ಅನ್ಕೊಂಡೆ. ಅವನು ನಿನ್ನ ವಿಷಯದಲ್ಲಿ ತುಂಬಾ ಮೊಂಡಾಗಿ ಹಠವಾದಿಯಾಗಿದ್ದಾನೆ ಅಂತ ಅರ್ಥ ಆಯ್ತು. ನಿನ್ ಪ್ರೀತಿ ವಿಷಯ ಗೊತ್ತಾದ್ರೆ ದೊಡ್ಡ ಜಗಳ ಮಾಡಿ ಮನೆಯವರಿಗೆಲ್ಲ ಹೇಳೋ ತರ ಇದ್ದಾನೆ. ಆ ವಿಷಯ ನನಗೆ ಅರ್ಥ ಆಗಿದ್ರಿಂದಾನೇ ಹೇಳೋಕೆ ಅಂತ ಹೋದ ನಾನು ಹೇಳ್ದೇನೆ ವಾಪಸ್ ಬಂದ್ಬಿಟ್ಟೆ.
ಪ್ರಶಾಂತ್ ಅಷ್ಟು ಮೊಂಡನ್ ತರ ಆಡ್ತಿದ್ದಾರ ಆದ್ಯ? ನಿನ್ ಮೇಲೆ ಬೆಳೆಸ್ಕೊಂಡಿರೋ ಅವನ ಅಭಿಮಾನ ನಿನಗೆ ಅಪಾಯ ತರೋ ಹಾಗಿದೆ. ಅದಕ್ಕೆ ನಿನ್ ಪ್ರೀತಿ ವಿಷಯ ಅವನಿಗೆ ಗೊತ್ತಾಗೋದಕ್ಕಿಂತ ಗೊತ್ತಾಗದೆ ಇರೋದೇ ಒಳ್ಳೇದು. ಆದ್ರೆ ಒಂದು ವಿಷಯ ರಾಜಿ, ನಿನ್ ಪ್ರೀತಿ ವಿಷಯ ಅವನಿಗೆ ಗೊತ್ತಾಗದೆ ಹೋದ್ರೂ ನಿನ್ನ ಮೂಲಕ ಮನೇಲಿ ದೊಡ್ಡಪ್ಪನ್ಗೆ ದೊಡ್ಡಮ್ಮನ್ಗೆ ಗೊತ್ತಾಗೋದು ಒಳ್ಳೇದು. ಅದು ಕೂಡ ತಡ ಮಾಡ್ದೇನೆ. ಅಪ್ಪ ಅಮ್ಮಂಗೆ ಏನಾದ್ರೂ ಗೊತ್ತಾದ್ರೆ ಅಷ್ಟೇ ಆಮೇಲೆ ಕತೆ. ನೀನು ಅವನ ಹತ್ರ ಹೇಳ್ಬಿಟ್ಟು ಬಂದಿದ್ಯಾ ಅಲ್ವಾ? ಈಗೇನೋ ಹೇಳಿಲ್ಲ, ಆದ್ರೆ ಒಂದಲ್ಲ ಒಂದಿನ ಅವನಿಗೆ ಗೊತ್ತಾಗೇ ಆಗತ್ತಲ್ವಾ? ಅವನಿಗೆ ಗೊತ್ತಾಗಿದ್ದ ದಿನ ಆ ಪ್ರಶಾಂತ್ ಮಾತ್ರ ಸುಮ್ಮನೆ ಇರಲ್ಲ. ನಿನ್ ಪ್ರೀತಿಗೆ ಬೆಲೆ ಕೊಟ್ಟು ಅವನದನ್ನ ಸಹಿಸೋದು ಇಲ್ಲ. ಖಂಡಿತವಾಗ್ಲೂ ಜಗಳ ಮಾಡ್ತಾನೆ. ಅದಕ್ಕೆ ಯಾರೋ ಬಂದು ಮನೆಯವ್ರಿಗೆಲ್ಲ ಹೇಳೋದಕ್ಕಿಂತ ನಿನ್ ಪ್ರೀತಿ ಬಗ್ಗೆ ನೀನೇ ಮನೆಯವ್ರಿಗೆಲ್ಲ ಹೇಳೋದು ಒಳ್ಳೇದು. ನಿಮ್ ಸರ್ರೆ ನಿನಗೆ ಸರ್ವಸ್ವ, ಅವರೇ ನಿನಗೆ ಜೀವನ ಅಂತ ನೀನ್ ಅನ್ಕೊಂಡಿರುವಾಗ ನಿನ್ ನಿರ್ಧಾರನ ಮನೆಯವರಿಗೆ ಆದಷ್ಟು ಬೇಗ ಹೇಳೋದು ಒಳ್ಳೇದು. ಇಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ತುಂಬಾ ಜಗಳಗಳಾಗುತ್ತೆ ರಾಜಿ. ಸರ್, ಮತ್ತೆ ನಾನು ಪ್ರೀತಿಸ್ತಾ ಇರೋದು ಸ್ವಲ್ಪ ದಿನದಿಂದಾನೇ ಅಲ್ವಾ? ನಮ್ ವಿಷಯ ಮನೆಯವ್ರಿಗೇನಾದ್ರೂ ಗೊತ್ತಾದ್ರೆ ಆಗಲ್ಲ ಅಂತ ಬಲವಂತವಾಗಿ ಪ್ರಶಾಂತ್ ಜೊತೆ ನನ್ನ ಮದುವೆ ಮಾಡಿಸ್ಬಿಟ್ರೆ ಆಗ ನಾನೇನ್ ಮಾಡ್ಬೇಕು? ಆ ಸಮಸ್ಯೆ ಇವತ್ತಾಗದೆ ಹೋದ್ರೂ ನಾಳೆ ಆದ್ರೂ ಬಂದೇ ಬರುತ್ತಲ್ವ ರಾಜಲಕ್ಷ್ಮಿ? ಸಮಸ್ಯೆ ಬರೋವರೆಗೂ ಕಾಯ್ತಾ ನೋಡೋದ್ ಯಾಕೆ? ಆ ಸಮಸ್ಯೆನ ನೀನೇ ಎದುರಿಸಿದ್ರೆ ಒಳ್ಳೇದಲ್ವಾ? ಅಮ್ಮ ಅಪ್ಪಂಗೆ ಈ ವಿಷಯ ನಾನು ಇವಾಗ್ಲೇ ಹೇಳಲ್ಲ. ಆದ್ಯ, ನನ್ನಿಂದ ಆಗಲ್ಲ. ಅಪ್ಪ ಅಮ್ಮ ಅಂದ್ರೆ ಅಷ್ಟೊಂದು ಭಯ ಇರುವಾಗ ನಿನ್ನ ಪ್ರೀತಿನ ನೀನು ಮರ್ತು ಬಿಡು. ಮರ್ತು ಹೋಗ್ಬೇಕಾ? ಮರ್ತು ಹೋಗು ಅಂತ ಅಷ್ಟು ಸುಲಭವಾಗಿ ಅದ್ ಹೇಗೆ ಹೇಳ್ತಿದ್ಯಾ ಆದ್ಯ? ಈಗ ಮಾವನ ಮರ್ತು ಹೋಗು ಅಂದ್ರೆ ನೀನ್ ಮರ್ತು ಹೋಗ್ತೀಯಾ? ನಮ್ದೇ ಬೇರೆ ರಾಜಿ. ನಾವು ಪ್ರೀತಿಸಿದ್ವಿ, ದೊಡ್ಡವ್ರನ್ನೆಲ್ಲ ನಾವು ಒಪ್ಪಿಸಿದ್ವಿ. ನಮ್ ವಿಷಯದಲ್ಲಿ ನಡೆದ ಹಾಗೆ ನಿಮ್ ವಿಷಯದಲ್ಲೂ ನಡಿಬೇಕು ಅಂದ್ರೆ ನಿಮ್ ಪ್ರೀತಿ ವಿಷಯ ಮನೇಲಿ ಗೊತ್ತಾಗ್ಬೇಕಲ್ವಾ? ಗೊತ್ತಾದ್ರೆ ನಮ್ ಪ್ರೀತಿನ ಒಪ್ಕೊಂಡ್ ಹಾಗೆ ನಿಮ್ ಪ್ರೀತಿನೂ ಒಪ್ಕೊಂಡು ಈ ಸಂಬಂಧನ ಕ್ಯಾನ್ಸಲ್ ಮಾಡ್ತಾರೋ ಏನೋ. ಅಪ್ಪ ಮಾತ್ ಕೊಟ್ಮೇಲೆ ಉಳಿಸ್ಕೊಳ್ತಾರೆ ಆದ್ಯ. ಕೊಟ್ಟಿರೋ ಮಾತಿನ ಪ್ರಕಾರ ಪ್ರಶಾಂತ್ ಜೊತೆ ನನ್ ಮದ್ವೆ ಮಾಡಿಸ್ಬೇಕು ಅಂತಾನೆ ನೋಡ್ತಾರೆ. ಎಲ್ಲ ನೀನೇ ಹೇಳಿದ್ರೆ ಹೇಗೆ? ಒಂದು, ಮನೆಯವರಿಗೆ ನಿನ್ ಪ್ರೀತಿ ಬಗ್ಗೆ ಹೇಳ್ಕೊಳ್ಳೋದು. ಇನ್ನೊಂದು, ಕೋಚ್ ಸರ್ ಮೇಲೆ ನಿನಗಿರೋ ಪ್ರೀತಿನ ಬಿಟ್ಕೊಡೋದು. ಕೋಚ್ ಸರ್ನ ಪ್ರೀತಿಸೋದನ್ನ ಬಿಡ್ಬೇಕು ಅನ್ನೋ ಮಾತು ಕೇಳಿದ್ರೇನೆ ಸಹಿಸಕ್ಕೆ ಆಗ್ತಿಲ್ಲ. ಮತ್ತೆ ಯಾವ್ದಾದ್ರು ಒಂದಿನ ಮಾಡ್ಬೇಕಲ್ವಾ? ಕೋಚ್ ಸರ್ ಮತ್ತೆ ನೀನು ಒಂದಾಗ್ಬೇಕು ಅಂದ್ರೆ ನೀನು ನಿಜ ಹೇಳಲೇಬೇಕು. ನನ್ನಿಂದ ಆಗಲ್ಲ, ನಾ ಹೇಳಲ್ಲ. ಏನ್ ರಾಜಿ ನೀನು ನಿಜ ಯಾರಿಗೂ ಹೇಳಲ್ಲ ಅಂತ್ಯ, ಆ ಕೋಚ್ ಸರ್ ಮೇಲಿರೋ ಪ್ರೀತಿನೂ ಬಿಟ್ಕೊಡಲ್ಲ ಅಂತ್ಯ. ಹೀಗಾದ್ರೆ ಹೇಗೆ ಹೇಳು? ಈ ಎರಡರಲ್ಲಿ ಯಾವುದೋ ಒಂದು ಮಾತ್ರ ನಡೆಯುತ್ತೆ. ಅದು ಪ್ರೀತಿನ, ದೊಡ್ಡವರು ನಿಶ್ಚಯ ಮಾಡಿರೋ ಮದ್ವೆನಾ? ಇಲ್ಲ, ದೊಡ್ಡವ್ರಿಗೆ ಹೇಳ್ದೇನೆ ಮದ್ವೆ ಮಾಡ್ಕೋತೀವಿ ಅಂದ್ರೆ ಮನೆಯಿಂದ ಓಡ್ ಹೋಗಿ ಮದ್ವೆ ಮಾಡ್ಕೋಬೇಕು ಅಂತ ಉದ್ದೇಶ ಏನಾದ್ರೂ ಇದೆಯಾ? ಪ್ರಾಣ ಹೋದ್ರು ಅಂಥ ಕೆಲಸ ನಾ ಮಾಡಲ್ಲ ಆದ್ಯ.
ಮತ್ತೆ ಹೇಗೆ ಏನ್ ಮಾಡ್ತೀಯಾ? ಯಾವತ್ಗಾರು ನಡಿಬೇಕು ಅಂತಿರುತ್ತಲ್ಲ, ನಡೀಲಿ ಬಿಡು. ಕಡೆಗೆ ಆ ದೇವ್ರು ನನ್ನ ಹಣೆ ಬರನ್ ಹೇಗ್ ಬರ್ದಿದ್ದಾನೋ ಹಾಗೆ ನಡೆಯುತ್ತೆ. ದೇವ್ರು ಯಾರ ಹಣೆ ಬರಹನು ಬರೆಯಲ್ಲ ರಾಜಲಕ್ಷ್ಮಿ. ಬರ್ಕೊಳ್ಳಿ ಅಂತ 100 ವರ್ಷದ ಜೀವನನ ಕೊಡ್ತಾನೆ. ಅರ್ಥ ಮಾಡ್ಕೊಂಡು ಬರ್ಕೊಳ್ಳೋರು ಅದೃಷ್ಟವಂತರಾಗ್ತಾರೆ. ಅರ್ಥ ಮಾಡ್ಕೊಳ್ಳೋಕಾಗದೇ ಇರೋರು ದುರಾದೃಷ್ಟವಂತರಾಗ್ತಾರೆ. ಈಗ ನೀನು ಹೇಳ್ದೆ ಹೋದ್ರೆ ನಾಳೆ ಸಮಸ್ಯೆ ನಿನಗ್ ಮಾತ್ರ ಅಲ್ಲ, ನನಗೂ ಕೂಡ. ನಿನ್ನ ಓದ್ಸಿ ಅಂತ ಹೇಳಿದ್ದು ನಾನೇ. ಆಟ ಆಡ್ಸಿ ಅಂತ ಆ ಕೋಚ್ ಹತ್ರ ಸೇರ್ಸೋದಕ್ಕೂ ಕಾರಣ ನಾನೇ. ನಾಳೆ ನಿನ್ ಪ್ರೀತಿ ವಿಷಯ ಗೊತ್ತಾಯ್ತು ಅಂದ್ರೆ ಮೊದಲು ನನ್ನ ಬೈತಾರೆ. ಇಷ್ಟು ನಡೀತಿದೆ ಅಂದ್ರೆ ನೀನೇನ್ ಮಾಡ್ತಿದ್ಯಾ ಅಂತ ಮೊದಲು ನನ್ನೇ ಪ್ರಶ್ನೆ ಮಾಡ್ತಾರೆ. ನಿನ್ ಪ್ರೀತಿಗೆ ಎಲ್ರೂ ಮುಂದೆನೂ ದೋಷಿ ಹಾಗೆ ನಾನು ತಲೆ ತಗ್ಗಿಸ್ಬೇಕಾಗತ್ತೆ. ಅದಕ್ಕೆ ನೀನೇ ಈ ವಿಷಯನ ಮನೆಯವ್ರಿಗೆ ಹೇಳು ಅಂತಿದ್ದೀನಿ. ಅಪ್ಪನ ಮುಂದೆ ಹೋಗಿ ನಿಂತ್ಕೋಬೇಕು ಅಂದ್ರೆ ನನಗೆ ಭಯ ಆಗುತ್ತೆ. ಅಂಥದ್ರಲ್ಲಿ ನನ್ನ ಪ್ರೀತಿ ವಿಷಯನ ಹೇಳಬೇಕು ಅಂದ್ರೆ ನನ್ನಿಂದ ಆಗಲ್ಲ ಆದ್ಯ, ನನ್ನಿಂದ ಆಗಲ್ಲ. ಮತ್ತೆ ಈ ಸಮಸ್ಯೆಗೆ ಪರಿಹಾರ ಏನು? ಸರ್, ನನ್ನ ಮನ್ಸಿಗೆ ಇಷ್ಟ ಆಗೋ ಹಾಗೆ ಮಾಡಿರೋ ಆ ದೇವ್ರೆ ಪರಿಹಾರ ತೋರಿಸ್ತಾನೆ. ನನಗ ನಂಬಿಕೆ ಇದೆ ಆದ್ಯ. ನಿನ್ನಿಷ್ಟ ರಾಜಲಕ್ಷ್ಮಿ. ನಾನು ಹೇಳ್ಬೇಕಾಗಿರೋದನ್ನ ಹೇಳಾಯ್ತು. ಅಪ್ಪ ಅಮ್ಮ ಅಂದ್ರೆ ಅಷ್ಟೊಂದು ಭಯ ಇರುವಾಗ ನಿನ್ನೆ ಪ್ರೀತಿನ ನೀನು ಮರ್ತು ಬಿಡು. ಒಂದು, ಮನೆಯವರಿಗೆ ನಿನ್ ಪ್ರೀತಿ ಬಗ್ಗೆ ಹೇಳ್ಕೊಳ್ಳೋದು. ಇನ್ನೊಂದು, ಕೋಚ್ ಸರ್ ಮೇಲೆ ನಿನಗಿರೋ ಪ್ರೀತಿನ ಬಿಟ್ಕೊಡೋದು. ಈ ಎರಡರಲ್ಲಿ ಯಾವುದೋ ಒಂದು ಮಾತ್ರ ನಡೆಯುತ್ತೆ. ಅದು ಪ್ರೀತಿನ, ದೊಡ್ಡವರು ನಿಶ್ಚಯ ಮಾಡಿರೋ ಮದುವೆನ? ಆದ್ಯಾ, ಎಲ್ಲಿಗೆ ಹೋಗ್ತಾ ಇದೀಯಾ? ದೊಡ್ಡಮ್ಮ, ನಾನು ಕಾಲೇಜಿಗೆ ಹೋಗಿದ್ದೆ. ಏನ್ ಮಾತಾಡ್ಬೇಕು ಅಂತ ಮೀಟ್ ಮಾಡಿದೆ. ಕೆಲವು ಕಾರಣಗಳನ್ನ ಎಲ್ರಿಗೂ ಹೇಳೋಕ್ಕಾಗಲ್ಲ. ಸೀನು, ಕೋಪ ಮಾಡ್ಕೊಂಡಿದ್ದು ಸಾಕು. ಮೊದಲು ತಿನ್ನು. ನನ್ಗೆ ಯಾಕೋ ಹಸಿವಿಲ್ಲ. ಅದು ಸುಳ್ಳು ಅಂತ ನಿನ್ ಬಾಯಿಂದ ಬರೋ ಮಾತೆ ಹೇಳ್ತಿದೆ. ಮೊದಲು ತಿನ್ನು. ಬೇಡ ಅಂತ ಹೇಳ್ತಿಲ್ವಾ? ನೀನ್ ತಿಂದೆ ಹೋದ್ರೆ ನನಗೂ ಹಸುವಾಗ್ತಿದೆ. ಹಾಗಾದ್ರೆ ನೀನ್ ತಿನ್ನು. ಮೊದಲು ನೀನ್ ತಿನ್ನು ಸೀನು, ಅದಾದ್ಮೇಲೆ ನೀನೇ ನನಗ್ ತಿನ್ಸು. ಬೇಡ ಅಂತ ಹೇಳಿದ್ನಲ್ಲ. ನಿನ್ಗೋಸ್ಕರ ಅಂತ ನಾನೇ ಮಾಡಿದ್ದು. ಪ್ರೀತಿಯಿಂದ ತಿಂದು ಹೇಗಿದೆ ಅಂತ ಹೇಳು. ಹಾಗಾದ್ರೆ ಖಂಡಿತ ತಿನ್ನಲ್ಲ. ಕೋಪ ಮಾಡ್ಕೊಂಡ್ರೆ ಹೆಣ್ಮಕ್ಳಷ್ಟೇ ಅಲ್ಲ, ಗಂಡಸ್ರು ಮುದ್ದಾಗಿ ಕಾಣಿಸ್ತಾರೆ ಅಂತ ನಿನ್ನೆ ನೋಡಿದ್ಮೇಲೆ ಗೊತ್ತಾಗಿದ್ದು. ಹಾಗಂತ ನಿನ್ಗೆ ಯಾರು ಹೇಳಿದ್ದು? ಕನ್ನಡಿಯಲ್ಲಿ ತೋರ್ಸು ಅಂತೀಯಾ? ನಿನ್ ಮುಖನೇ ನಿನಗೆ ಹೇಳುತ್ತೆ. ಇಲ್ಲಿಂದ ಹೋಗ್ತೀಯಾ ಇಲ್ವಾ? ಹೋಗು. ಏನು ಈ ಜಗಳ? ನೋಡಿ ಅಜ್ಜಿ, ಊಟ ಮಾಡು ಅಂದ್ರೆ ತಿನ್ನಲ್ಲ ಅಂತಿದ್ದಾನೆ. ಯಾಕೋ? ತಿನ್ನೋದಲ್ವಾ? ನನ್ಗೆ ಈಗ ತಿನ್ನೋ ಮನ್ಸಿಲ್ಲ. ಬಿಸಿ ಬಿಸಿಯಾಗಿ ತಿಂದ್ರೇನೆ ಚೆನ್ನಾಗಿರುತ್ತೆ. ಅದನ್ನೇ ಅಲ್ವಾ ನಾನು ಹೇಳ್ತಿರೋದು. ಸೀನು ನನ್ ಮಾತೆ ಕೇಳ್ತಿಲ್ಲ. ನಿನ್ ಹತ್ರ ಊಟ ಮಾಡ್ಬೇಕು ಅಂತ ಎಲ್ರು ಬೇಡ್ಕೋಬೇಕೇನೋ? ನೀನ್ ಚಿಕ್ಕ ಹುಡ್ಗನ? ತಿನ್ನು. ನೋಡಿ ಅಜ್ಜಿ,
ನಿಮಗೆ ವಿಷಯ ಗೊತ್ತಿಲ್ಲ, ನೀವು ಹೋಗಿ ಸುಮ್ಮನೆ. ಏನೋ ನನಗ್ ಗೊತ್ತಿಲ್ದಿರೋದು ನೀನು ಗೊತ್ತಿರೋದು. ಅಮ್ಮ ಯಾಕೆ ಕಿರ್ಚ್ಕೊಂಡೆ? ಏನಾಯ್ತು ಸೀನು? ಹೊಟ್ಟೆ ಹಿಡ್ಕೊಂಡು ಹಾಕಿರ್ಚಿದ್ಯಲ್ಲ, ಹೊಟ್ಟೆ ನೋವಾಗ್ತಿದ್ಯಾ? ಓ, ನನಗ್ ಗೊತ್ತಿಲ್ದಿರೋದು ಇದಾ? ಹೇಳ್ದೆ ಇದ್ರೆ ಹೇಗೋ ಗೊತ್ತಾಗೋದು. ಇರು, ಆ ಮೂಲೆ ಮನೆ ಮಂಜುಳಮ್ಮ ಒಳ್ಳೆ ನಾಟಿ ಮದ್ದು ಕೊಡ್ತಾಳೆ, ತಗೊಂಡ್ ಬರ್ತೀನಿರು. ಅಜ್ಜಿ ಅಜ್ಜಿ, ನಾಟಿ ಮದ್ದಂತೆ ಸಖತ್ತಾಗಿ ಕೆಲಸ ಮಾಡಿ. ತಮಾಷೆ ಅನಿಸ್ತಾ ಇದೆಯಾ? ನೋಡು ನನ್ ಮುಖ ನೋಡು, ನಿನಗ್ ಹಾಗ ಅನ್ನಿಸ್ತಿದ್ಯಾ? ನನಗೆ ನೀನ್ ಮಾತಾಡಿಸ್ತಿಲ್ಲ ಅಂತ ಬೇಜಾರಾಗ್ತಿದೆ. ನಿನಗೆ ಯಾಕೆ ಬೇಜಾರು? ನೀನ್ ಮಾತಾಡದೆ ಹೋದ್ರೆ ನನಗಾಗ್ದೆ ಇನ್ಯಾರಿಗಾಗತ್ತೆ ಹೇಳು? ಹಾಗಾದ್ರೆ ಹೋಗಿ ದುಃಖ ಪಡು. ಸರಿ, ನನ್ನಿಂದ ನೀನ್ ಬೇಜಾರ್ ಮಾಡ್ಕೊಂಡಿದ್ಯಾ. ಸಾರಿ, ನನ್ನ ಕ್ಷಮಿಸ್ಬಿಡು. ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಪ್ಲೀಸ್. ಹಾ, ಇಲ್ಲಿ ನೋಡು, ನಾನ್ ಬೇಜಾರ್ ಮುಖ ಮಾಡಿದ್ದೀನಿ. ಪ್ಲೀಸ್ ಸೀನು. ಇಲ್ಲಿ ನೋಡು, ನಾನು ಅಳ್ತಿದ್ದೀನಿ. ಏನ್ ಸೀನು, ಇಷ್ಟೊಂದು ಕೇಳ್ಕೋಬೇಕಾ? ಒಂದ್ ಹೆಣ್ಮಗುನ ಯಾರಾದ್ರೂ ಇಷ್ಟೊಂದ್ ಗೋಳು ಹೊಯ್ಕೋತಾರ? ಇದೊಂದ್ಸಲ ನನ್ನ ಕ್ಷಮಿಸ್ಬಿಡು. ಕ್ಷಮಿಸುವಂತ ಚಿಕ್ಕ ತಪ್ಪಲ್ಲ ನೀನ್ ಮಾಡಿರೋದು. ನಿನ್ನ ಕ್ಷಮಿಸಲ್ಲ ನಾನು. ಸೀನು, ಸೀನು. ಏನ್ರು ಇದು? ಇನ್ನೂ ಪುಸ್ತಕಗಳನ್ನ ಬ್ಯಾಗ್ ಹಾಕೊಳ್ಳೋದ್ರಲ್ಲೇ ಇದ್ದೀರಾ? ಸ್ಕೂಲ್ ಟೈಮ್ ಆಗುತ್ತೆ, ಬೇಗ ಹೊರಡಿ. ಅಮ್ಮ, ಸ್ಕೂಲ್ ಅಲ್ಲ, ಕಾಲೇಜು. ಅದೇ ಕಾಲೇಜೇ. ಆದ್ಯ, ಅಮ್ಮಂಗೆ ನಾವಿನ್ನ ಕಾಲೇಜ್ಗೆ ಹೋಗ್ತಿದ್ರು ಸ್ಕೂಲಿಗೆ ಹೋಗ್ತಾ ಇದೀವಿ ಅನ್ನೋ ಹಾಗೇನೆ ಇದೆ. ಅಯ್ಯೋ, ಏನೋ ಬಾಯ್ ತಪ್ಪ ಹೇಳ್ದೆ ಕಣ್ರೆ. ಬೇಗ ರೆಡಿಯಾಗಿ ಮೊದ್ಲು ಹೊರಡಿ. ಆಗೋಯ್ತು ದೊಡ್ಡಮ್ಮ. ಸಾಯಂಕಾಲ ಬೇಗ ಬರ್ಬೇಕು, ಗೊತ್ತಾಯ್ತಾ? ಅಬ್ಬಾ, ಆ ಮಾತನ್ನ ಇಲ್ಲಿವರೆಗೂ 100 ಸಲ ಹೇಳಿರ್ತ್ಯ. ಹೇಳಿದ ಸಮಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಸರಿ ಹೋಗಲ್ಲ ಕಣ್ರೆ. ನಮಗೋಸ್ಕರ ವ್ರತನ ನಿಲ್ಸೋಕಾಗಲ್ಲ ಅಲ್ವಾ? ಅಮ್ಮ, ಸಾಯಂಕಾಲ ಬೇಗ ಬರ್ಬೇಕು ಅಂದ್ರೆ ಇವಾಗ್ಲೇ ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದ್ಯಾ? ಅಯ್ಯೋ, ನಾನ್ ಅವಸರ ಮಾಡೋದು ಏನ್ರಮ್ಮ? ನೋಡಿ, ಕಾಲೇಜಿಗೆ ಟೈಮ್ ಆಗ್ತಿದೆ, ಬೇಗ ಹೊರಡಿ. ದೊಡ್ಡಮ್ಮ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಸಾಯಂಕಾಲ ನಾವು ರಮಣಮ್ಮ ಆಂಟಿ ಅವ್ರ ಮನೆಗೆ ಸತ್ಯನಾರಾಯಣ ಸ್ವಾಮಿ ವ್ರತಕ್ಕೆ ಹೋಗ್ಬೇಕು, ಅಷ್ಟೇ ಅಲ್ವಾ? ಬಂದ್ಬಿಡ್ತೀವಿ. ಬಂದ್ಬಿಡ್ತೀವಿ ಅಂತ ವ್ರತ ಶುರುವಾದ್ಮೇಲೆ ಬರೋದಲ್ಲ, ಸ್ವಲ್ಪ ಮುಂಚೆನೆ ಬರ್ಬೇಕು. ಆದ್ಯಾ, ರೆಡಿಯಾಗಿ ಹೋಗ್ಬೇಕಲ್ಲ. ಹಾಗೆ ಬಂದ್ಬಿಡ್ತೀವಿ ಬಿಡಿ ಅತ್ತೆ. ಮೊದಲು ನೀವಿಬ್ರು ಹೊರಡಿ. ಹಾ, ಹೋಗ್ದೇ ಇದ್ರೆ ಅಮ್ಮ ನಮ್ನ ಕತ್ತಿಡ್ದ ಆಚೆ ತಳ್ತಾರೆ. ಬಾ ಆದ್ಯ. ಇಲ್ಲೋಡು ಆದ್ಯ, ಸಂಜೆ ಬರ್ತಿದ್ದ ಹಾಗೆ ಅತ್ತಿಗೆ ಕೊಟ್ಟಿರೋ ಒಡವೆನೆಲ್ಲ ಹಾಕೊಂಡು ಚೆನ್ನಾಗಿ ರೆಡಿ ಆಗ್ಬೇಕು. ಆ ವಿಚಾರನ ಮತ್ತೆ ಹೇಳ್ಬೇಕೇನೋ? ಆ ಒಡವೆಗಳನ್ನ ಕೊಟ್ಟಿದ್ದೆ ಇಂಥ ಸಂದರ್ಭಗಳಲ್ಲಿ ನನ್ ಸೊಸೆ ಎಲ್ರ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ತಾನೆ. ಅದೆಲ್ಲ ಬಂದ ಮೇಲೆ ಆಗೋ ವಿಷಯಗಳು. ಮೊದಲು ನೀವಿಬ್ರು ಕಾಲೇಜ್ಗೆ ಹೊರಡಿ, ಬೇಗ ಹೊರಡ್ರಮ್ಮ. ಹೊರಡಿ, ಹೋಗಿ. ನೋಡಿದ್ರ ಅದ್ಕೆ ಒಡವೆ ಬಗ್ಗೆ ಹೇಳ್ತಿದ್ದ ಹಾಗೆ ಹೇಗ್ ಭಯ ಪಟ್ಲು. ಆ ಒಡವೆಗಳನ್ನ ಬದಲಾಯಿಸ್ತಾರೋ ವಿಷಯ ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ದಾಳ ಅವಳು. ಸಾಯಂಕಾಲ ಇದೆ ಅವಳಿಗೆ ಹಬ್ಬ. ಏನ್ ಮಾಡ್ತೀರಾ ಅತ್ಗೆ? ಸಾಯಂಕಾಲ ನೋಡು ಪಾರ್ವತಿ, ಆದ್ಯನ್ಗೂ ನನ್ ಮಗನ್ಗೂ ಮದ್ವೆ ಅನ್ನೋ ವಿಚಾರನ ಎಲ್ರ ಮನ್ಸಿಂದ ಇವತ್ತೇ ದೂರ ಆಗೋ ಹಾಗೆ ಮಾಡ್ತೀನಿ. ಏನೋ ಸೀನು, ಜಾಸ್ತಿ ಮಾಡ್ತಿದ್ಯಾ?
ಆದ್ಯ ತಪ್ಪು ಮಾಡಿದ್ಲು, ಓಕೆ, ಅವಳೇ ಬಂದು ಸಾರಿ ಕೇಳಿದ್ಲು ಅಲ್ವಾ? ಸರಿ, ನಿನ್ನ ಕ್ಷಮಿಸಿದೀನಿ ಅಂತ ಹೇಳಿದ್ರೆ ಸರಿ ಹೋಗುತ್ತೆ ತಾನೆ? ಅವಳೇ ಬಂದು ಮಾತಾಡ್ಸಿದ್ರು ಕೂಡ ಮಾತಾಡ್ದೇನೆ ಪೋಸ್ ಕೊಡೋದೇನು? ತಪ್ಪು ಮಾಡ್ಬಿಟ್ಟೆ ಕಣೋ.